ಸ್ನೇಹಿತರೆ ನಮಸ್ತೆ. ನಾನು ಕರ್ನಾಟಕ ಕ್ರೈಸ್ತ ಸಂಘಟನೆ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು. ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿ ಏನಂತ ಹೇಳಿದ್ರೆ, ಮತಾಂತರ ಕಾಯ್ದೆ ದುರುಪಯೋಗದಿಂದ ಕ್ರೈಸ್ತರ ಮೇಲೆ ಸುಳ್ಳು ಎಫ್ಐಆರ್ ದಾಖಲಾತಿ ಆಗ್ತಾ ಇದೆ. ಅದನ್ನು ನಾವು ಕರ್ನಾಟಕ ಕ್ರೈಸ್ತ ಸಂಘಟನೆಯಿಂದ ನಾವು ಖಂಡಿಸ್ತಾ ಇದ್ದೀವಿ ವ್ಯಾಪಕವಾಗಿ. ಇವತ್ತಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಕಡೆ ಸುಳ್ಳು ಕೇಸ್ಗಳಾಗ್ತಾ ಇದೆ. ಈ ಒಂದು ಕಾಯ್ದೆಯಿಂದ ಹೇಳ್ಬೇಕಾದ್ರೆ, ಎಸ್ಪೆಷಲಿ ಈ ಕಾಯ್ದೆ ತರದ ಒಳಿತು ಏನು ಕೇಳು ಏನು ಅನ್ನೋದು ಅದನ್ನ ಹಿನ್ನೆಲೆ ನೋಡ್ಬೇಕಾಗುತ್ತೆ. ಆದ್ರೆ ಯಾವುದೇ ರೀತಿ ನೋಡದೆ ಇದನ್ನ ತಂದು ಇವತ್ತು ಎಷ್ಟೊಂದು ಸಮಸ್ಯೆಗಳು ಉಂಟು ಮಾಡ್ತಾ ಇದೆ, ಹೌದಲ್ವಾ? ಆದ್ರೆ ಈ ಒಂದು ಎಫ್ಐಆರ್ ದಾಖಲು ಮಾಡುವಾಗ ಪೊಲೀಸ್ ಠಾಣೆಯಲ್ಲಿ ಮತಾಂತರ ಕಾಯ್ದೆ ಆ ಪ್ರಕಾರ ಯಾವುದೇ ದಾಖಲಾತಿಗಳು ನೋಡದೆ ಎಫ್ಐಆರ್ ದಾಖಲಿಸ್ಬಿಡ್ತಾರೆ. ಅನೇಕ ಸ್ಟೇಷನ್ಗಳು ನಡೀತಾ ಇದೆ, ಅನೇಕ ಕೇಸುಗಳು ಕೂಡ ದಾಖಲಾಗ್ತಾ ಇದೆ. ಯಾವುದೋ ಒಂದು ಮೌಖಿಕವಾಗಿ ಒಂದು ಹೇಳಿಕೆ ಕೊಟ್ಟರೆ ಸಾಕು, ಯಾರೋ ರೋಡಲ್ಲಿ ಹೋಗ್ತಿದ್ದೋ ಕೊಟ್ಟರು ತಗೊಂಡ್ಬಿಡ್ತಾರೆ ಹೇಳಿಕೆ ಸ್ಟೇಷನ್ಗಳಲ್ಲಿ. ರೋಡಲ್ಲಿ ಹೋಗ್ತೀವಿ ಅಂತ, ಹೌದು ಸರ್ ಇಲ್ಲೊಂದು ಮತಾಂತರ ನಡೀತಾ ಇದೆ ಸರ್, ನಾವು ಕೇಳೋದು ಸರ್, ನೋಡೋದು ಬಂದ್ರು ಸರ್, ಕರಪತ್ರಿಕೆ ಹಂಚ್ತಾ ಇದ್ರು ಸರ್, ಕರಪತ್ರಿಕೆ ಹಂಚಿದ ತಕ್ಷಣ ಮತಾಂತರ ಆಗುತ್ತಾ? ಹಾಗಾದ್ರೆ ಮತಾಂತರ ಅಂದ್ರೆ ಏನು ಅನ್ನೋದು ಸ್ಟೇಷನ್ ಅಲ್ಲೂ ಕೂಡ ಪೊಲೀಸರು ಕೂಡ ಗೊತ್ತಿರೋದಿಲ್ಲ. ಇದು ಕಾನೂನುಬದ್ಧವಾಗಿ ಕೋರ್ಟ್ ಅಲ್ಲಿ ಆಗುವಂತದ್ದು ಅನ್ನೋದು ಅದು ದೃಢಪಡಿಸಬೇಕು, ಅವರಿಗೆ ಗೊತ್ತಾಗಬೇಕು. ಆದ್ರೆ ಈ ಕಾಯ್ದೆ ಮೇನ್ ಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರೋದು ಈ ಕಾಯ್ದೆಯಿಂದ, ಮತಾಂತರ ಕಾಯ್ದೆ. ಇದೀಗ ನಾವು ನೋಡೋದಾದ್ರೆ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಕುರ್ಚಿಗೆ ಬರುವ ಮುಂಚೆ ಹೇಳಿದ ಒಂದು ಮಾತು, ಇಡೀ ಕರ್ನಾಟಕಕ್ಕೆ ಇದೊಂದು ನೆನಪಿದೆ, ಮತಾಂತರ ಕಾಯ್ದೆಯನ್ನ ನಾವು ಹಿಂಪಡಿತೀವಿ ಬರೋಕ್ಕಿಂತ ಮುಂಚೆ. ಆದ್ರೆ ಇವತ್ತಿನ ತನಕ ಅವರ ಕಾಲಾವಧಿ ಮುಗಿತಾ ಬರ್ತಾ ಇದೆ, ಆದ್ರೂ ಕೂಡ ಈ ಒಂದು ಕಾಯ್ದೆಯನ್ನ ಹಿಂಪಡೆದಿಲ್ಲ. ಯಾಕೆ? ಈ ಒಂದು ರಾಜಕೀಯಕ್ಕೋಸ್ಕರ ಈ ಒಂದು ಕಾಯ್ದೆ ಹಿಂಪಡಿತೀನಿ ಅಂತ ಹೇಳಿದ್ದು. ಹಾಗಾದ್ರೆ ಕ್ರೈಸ್ತರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಹೇಳಿರೋದಾಗಲಿ ಈ ಒಂದು ಹೇಳಿಕೆ ಇವತ್ತಿನ ತನಕ ಆಗಿಲ್ಲ. ಪ್ರತಿ ವಾರ ಭಾನುವಾರ ಬಂತು ಅಂತ ಹೇಳಿದ್ರೆ ಸಭೆ ಚರ್ಚ್ಗಳಲ್ಲಿ, ಅದು ಮನೆಯಲ್ಲಾಗಿರ್ಬೋದು, ಅನೇಕ ಕಡೆ ಚರ್ಚ್ಗಳು ಸಿಗೋದಿಲ್ಲ, ಪ್ರಾರ್ಥನೆ ಮಾಡೋ ಕಟ್ಟಿಸ್ಕೊಳ್ಳೋಕೆ ದುಡ್ಡಿರೋದಿಲ್ಲ, ಅವ್ರ ಮನೆಯಲ್ಲಿ ಪ್ರೇಯರ್ ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡ್ಬಂದು ಯಾರ ಅವಶ್ಯಕತೆ ಬಂದು ಪ್ರೇಯರ್ ಮಾಡ್ತಾ ಇರ್ತಾರೆ. ಹೇಗೆ ನುಗ್ಗಿ ದಾಳಿ ಮಾಡೋದು, ಅವ್ರ ಮೇಲೆ ಸುಳ್ಳು ಎಫ್ಐಆರ್ ಹಾಕೋದು, ಇದು ನಡೀತಾ ಇದೆ. ಮುಖ್ಯವಾಗಿ ಇತ್ತೀಚಿನ ಘಟನೆ ಹೇಳೋದಾದ್ರೆ, ಹಾವೇರಿ ಜಿಲ್ಲೆಯಲ್ಲಿ 20 ಜನರ ಮೇಲೆ ಎಫ್ಐಆರ್ ಆಗುತ್ತೆ. 20 ಜನರ ಮೇಲೆ ಎಫ್ಐಆರ್. 20 ಜನರಲ್ಲಿ 11 ಜನ ಅದರಲ್ಲಿ ವೃದ್ಧರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಆದ್ರೆ ಆ ಸ್ಥಳದಲ್ಲೇ ಇದ್ದಿಲ್ಲ ಅವರು, ಆದ್ರೂ ಕೂಡ ಕೇಸ್ ತಗೊಳ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಪ್ರಕರಣ ಎಷ್ಟು ಗಂಭೀರ ಅಂತೇಳಿ. ಒಂದು ಸ್ಟೇಷನ್ ಅಲ್ಲಿ ನಾವು ಹೋಗುವಾಗ ಏನೋ ಒಂದು ನಮ್ಮ ಮನೆ ಕಳ್ಳತನ ಆಗಿದೆ, ಮತ್ತೊಂದಾಗಿದೆ ಅಂದ್ರೆ ಎಫ್ಐಆರ್ ತಗೊಳ್ಳೋಣ ಇಮಿಡಿಯೇಟ್ಲಿ. ಸ್ಟೇಷನ್ಗಳಲ್ಲಿ ದಾಖಲೆ ಇದ್ರೆ ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಮತಾಂತರ ಕಾಯ್ದೆಯಿಂದ ಯಾವುದೇ ದಾಖಲಾತಿ ಇಲ್ಲದಿದ್ರೂ ಕೂಡ ಎಫ್ಐಆರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಯಾವ ಮಟ್ಟಿಗಿದೆ, ಇವತ್ತು ಧಾರ್ಮಿಕ ಆಚರಣೆಗಳಿಗೆ ನಮಗೆ ಯಾವ ರೀತಿ ಇದು ಒತ್ತು ಕೊಡ್ತಾ ಇದೆಯೋ ಅನ್ನೋದು ನೋಡ್ಬೇಕು. ಒಂದು ವೇಳೆ ನಾನು ಹೇಳೋದು ಒಂದೇ, ನಮ್ಮ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಏನು ನೀವು ಮತಾಂತರ ಕಾಯ್ದೆಯನ್ನ ನೀವು ಹಿಂಪಡಿತೀವಿ ಅಂತ ಹೇಳಿ ಇವತ್ತಿನ ತನಕ ತಗೊಂಡಿಲ್ಲ. ಒಂದು ವೇಳೆ ಇದನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟಗಳನ್ನ ನಾವು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಇದೀಗ ನಾವು ಹೇಳಿದೀವಿ ಆಲ್ರೆಡಿ. ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಸುಮ್ಮನೆ ಕೇಸ್ಗಳಾಗ್ತಾ ಇದೆ, ಎಫ್ಐಆರ್ ಆಗ್ತಾ ಇದೆ, ದಾಖಲೆಗಳಿಲ್ಲ. ಇದು ಕುರಿತಾಗಿ ನಮ್ಮ ಅಡ್ವೊಕೇಟ್ ಅವರು ಸಲಮೆ ಅವರು ಮಾತಾಡ್ತಾರೆ ಏನೆಲ್ಲ ಪ್ರಕರಣಗಳು ನಡೀತಾ ಇದೆ ಅಂತೇಳಿ. ಹಾಗಾಗಿ ಒಂದು ಮಾತ್ರ ನಿಶ್ಚಯ, ಈ ಒಂದು ಎಫ್ಐಆರ್ ಏನಾಗ್ತಾ ಇದೆ, ದಾಖಲೆ ಇಲ್ಲದಿದ್ರೂ ಕೂಡ ತಗೊಳ್ತಾ ಇದೀರಲ್ಲ, ಇದನ್ನ ನಿಲ್ಲಿಸಬೇಕು. ಒಂದೇ ಉದ್ದೇಶ, ಮತಾಂತರ ಕಾಯ್ದೆಯಿಂದ ಮಾತ್ರ ಇದು ತಗೊಳಕ್ ಆಗ್ತಾ ಇರೋದು, ಇಲ್ಲಾಂದ್ರೆ ತಗೊಳಕ್ ಆಗಲ್ಲ. ಕಾಯ್ದೆನೇ ಆ ರೀತಿ ಇದೆ. ಹಾಗಾಗಿ ಇದು ಜನಸಾಮಾನ್ಯರಿಗೆ ಯಾವುದೇ ಧರ್ಮ ಆಗಿರಲಿ, ಈ ಒಂದು ಕಾಯ್ದೆಯಿಂದ ಯಾವುದೇ ಪ್ರಯೋಜನ ಇಲ್ಲ. ಧನ್ಯವಾದ ಸ್ನೇಹಿತರೆ. ಎಲ್ಲ ಬಂದಂತ ನಮ್ಮ ಪತ್ರಕರ್ತರಿಗೂ ಮಿತ್ರರಿಗೂ ನನ್ನ ನಮಸ್ಕಾರಗಳು. ನಾನು ಕರ್ನಾಟಕ ಕ್ರೈಸ್ತ ಸಂಘಟನೆಯ ಲೀಗಲ್ ಅಡ್ವೈಸರ್. ಈ ಆರ್ಟಿಕಲ್ 25 ಅನ್ನೋದೇನಿದೆ, ಅದು ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಟು ಪ್ರಾಕ್ಟಿಸ್, ಟು ಪ್ರೊಪಗೇಟ್ ಅಂಡ್ ಟು ಪ್ರೊಫೆಸ್ ಆಫ್ ಎನಿಬಡೀಸ್ ಫೇತ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರೆ 50 ಅನ್ನೋದು ಒಂದು ನಮ್ಮಲ್ಲಿ ಒಂದು ಪ್ರಶ್ನೆ ನೋಡ್ಕೊಂಡು ಬರ್ತಾ ಇದೆ. ಅಂದ್ರೆ ಎಫ್ಐಆರ್ ಮಾಡ್ತಾರೆ, ಭಾನುವಾರ ದಿನ ಇವರು ಸ್ಟಾಲಿನ್ ಅವರು ಹೇಳಿದಂಗೆ ಎಫ್ಐಆರ್ ಮಾಡ್ತಾರೆ. ಯಾರ ಮೇಲೆ? ಪಾಸ್ಟರ್ಗಳ ಮೇಲೆ ಮಾಡ್ತಾರೆ. ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗೋದು, ಮತಾಂತರ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಅಪವಾದನೆಗಳು ಹೊರಿಸೋದು. ಆಮೇಲೆ ಏನಾಗ್ತದೆ ಅಂತಂದ್ರೆ ಅವ್ರನ್ನ ಆಚೆ ಕರ್ಕೊಂಡು ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ. 3 to 5 years they have to stay inside. The period of imprisonment 3 ರಿಂದ 5 ವರ್ಷ ಆಗ್ತದೆ. 25,000 ರೂಪಾಯಿ ಫೈನ್ ಹಾಕ್ತಾರೆ. ಆಮೇಲೆ ಕೋರ್ಟಿಗೆ ಹೋಗ್ತದೆ. ಟ್ರಯಲ್ ಕೋರ್ಟ್ ಅಲ್ಲಿ
ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಕೂಡ ಸಿಗೋದಿಲ್ಲ. ನಂತರ ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟಲ್ಲಿ FIR ಕ್ವಾಶ್ ಮಾಡ್ಲಿಕ್ಕೆ ಹಾಕಿದಾಗ ಅದು ಕ್ವಾಶು ಆಗೋದಿಲ್ಲ. 3 ವರ್ಷ ಸುಮ್ಮನೆ ಒಳಗಡೆ ಇರಬೇಕಾಗ್ತದೆ. ಅವ್ರು ಆಚೆ ಬಂದ್ಮೇಲೆ ಕೆಲವರು ತಿಂಕಬಹುದು ಸ್ಟೇಟ್ ಆಫ್ ಮೈಂಡ್ ಆಫ್ ದೆಮ್ಸೆಲ್ಫ್, ಅಂದ್ರೆ ಅವರು ಆಚೆ ಬಂದ್ಮೇಲೆ ಅವರ ಸೊಸೈಟಿ ನೋಡೋ ವಿಧಿವಿಧಾನ ಹೆಂಗಿರುತ್ತೆ. ಅವ್ರ ಮಕ್ಕಳಿಗೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗೋದಿಲ್ಲ. ಒಂದಿಗೆ ಒಂದು ಕಾನೂನು ರೈಟ್ ಟು ಎಜುಕೇಶನ್ ಆರ್ಟಿಕಲ್ 21A ಆಫ್ ದ ಕಾನ್ಸ್ಟಿಟ್ಯೂಷನ್ ಅದನ್ನೇ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ. ಅದು ಆ ರೈಟು ಸಹ ಸಿಗೋದಿಲ್ಲ. ಓವರ್ ಆಲ್ 2035 ಏನಿದೆ ಆರ್ಟಿಕಲ್ಸ್, ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಏನಿದೆ, ಅದನ್ನ ಬೇರೆ ಬೇರೆ ಘಟಕಗಳಲ್ಲಿ ಅದು ವೈಲೇಟ್ ಹಾಕೊಂಡು ಬರ್ತಾ ಇದೆ. ಇದನ್ನ ದಯವಿಟ್ಟು ಸರ್ಕಾರ ಏನಿದೆ ಇಲ್ಲಿ ಕಾಯ್ದೆಯನ್ನು ಇಮಿಡಿಯೇಟ್ಲಿ ಹಿಂಪಡಿಬೇಕು, ಹಿಂತಿರುಗಿಸ್ಕೊಬೇಕು. ಅವ್ರು ಮಾಡಿದಂತ ಪ್ರಾಮಿಸ್ ಏನಿದೆ ಅದನ್ನ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳಿ ನನ್ನ ಮಾತು. ಮೇಡಮ್, ಈಗ FIR ಇಲ್ಲದೆ ಯಾರು ಇದು ಮಾಡ್ಕೊಂಡು ಕಂಪ್ಲೇಂಟ್ ಇದೆ FIR ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಿ. ಹೌದು. IOಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸುಮೋಟೋ ಮಾಡ್ಕೊಳ್ಳೋ ಅಧಿಕಾರ ಇರುತ್ತೆ. ಹೌದು. ಆ ಸುಮೋಟೋ ಮಾಡ್ಕೊಂಡಿದ್ದಾರೆ ತಾನೆ? ಸುಮೋಟೋ ಮಾಡ್ಕೋಬಹುದು, ಆದ್ರೆ ಡಿಪೆಂಡ್ಸ್ ಆನ್ ದಿ IO. ಇವಾಗ ನೀವು ಕರ್ನಾಟಕದಲ್ಲಿ ಇರುವಂತ ಡಿಸ್ಟ್ರಿಕ್ಟ್ಸ್ ನ ತಗೊಂಡ್ರೆ ಎಲ್ಲಿ ಜಾಸ್ತಿ ಪರ್ಟಿಕ್ಯುಲರ್ ಪಂಗಡ ಇರುತ್ತೆ ಅಲ್ಲಿ ಅವರು ಡಿಪೆಂಡ್ಸ್ ಆನ್ ದಿ ಏರಿಯಾ ಅಂತ ಹೇಳ್ತಾ ಇದೀನಿ. ಇವಾಗ ಬೆಂಗಳೂರು ಅರ್ಬನ್ ಆಗಿರೋದ್ರಿಂದ IOಗಳಿಗೆ ಭಾರಿ ಕೆಲಸಗಳು ಇರುತ್ತೆ, ಬೇಕಾದಷ್ಟು ಕೆಲಸ ಇರುತ್ತೆ. ಅದೇ ನೀವು ರೂರಲ್ ಏರಿಯಾಸ್ ವಿಲೇಜಸ್ ಹೋದಾಗ IOಗಳಿಗೆ ಅಲ್ಲಿ ಪ್ರೆಷರ್ ಆಗ್ತಾರೆ. ಕಾಮನ್ ಪೀಪಲ್ ದೇ ಸ್ಟಾರ್ಟ್ ಪ್ರೆಷರೈಸಿಂಗ್, ಎಸ್ಪೆಷಲಿ ಥಿಂಗ್ಸ್ ಲೈಕ್ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ ಅಂತ ಬರುತ್ತಲ್ಲ ಸರ್, ಹಾನರ್ ಕಿಲ್ಲಿಂಗ್ ಅನ್ನೋದು ನಾವು ಬೆಂಗಳೂರು ಅರ್ಬನ್ ಅಲ್ಲಿ ನೋಡೋದಿಲ್ಲ. ಮುಸ್ಲಿಂ ಕ್ಯಾನ್ ಮ್ಯಾರಿ ಕ್ರಿಶ್ಚಿಯನ್ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ಕಟಿಡಿಯರ್ ನೋಟಿಸ್ ಕೊಡೋದು ಅಪ್ರೂವ್ ಮಾಡ್ತಾರೆ, ಮಾಡ್ಕೊತಾರೆ. ಅದೇ ನೀವು ವಿಲೇಜ್ ಅಂದ್ರೆ ಇವತ್ತಿಗೂ ಹಾನರ್ ಕಿಲ್ಲಿಂಗ್ ಇಸ್ ಹೈಲಿ ಅಪ್ರಿಷಿಯೇಟೆಡ್ ಅಲ್ಲಿ. ಸೊ IOಗಳಿಗೂ ಪ್ರೆಷರ್ ಆಗುತ್ತೆ ಅದು ಅಂತ, ಸಾಮಾನ್ಯ ಜನರೇ ಪ್ರೆಷರ್ ಆಗ್ತಾರೆ. ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಯ್ದೆ ರಿಲೇಟ್ ಎಂಟೈರ್ ಕಾಯ್ದೆ ಇಟ್ಸೆಲ್ಫ್ ಅಂತ ಹೇಳ್ತಾ ಇದ್ದೀನಿ ನಾನು. ಆರ್ಟಿಕಲ್ 25 ಕ್ಲಿಯರ್ ಆಗಿ ಹೇಳ್ತಾ ಇದೆ, ಫ್ರೀಡಮ್ ಆಫ್ ಎನಿ ಇಂಡಿವಿಜುವಲ್ ಟು ಪ್ರಾಕ್ಟಿಸ್ ಎನಿ ರಿಲಿಜನ್. ನೀವು ವಾಪಸ್ ಬರ್ಬೋದು, ಆ ಧರ್ಮ ಇಷ್ಟ ಆಗಿಲ್ಲ ಅಂದ್ರೆ ಇವಾಗ ಬಲವಂತದ ಮತಾಂತರ ತಪ್ಪು ಅಂತ ಹೇಳ್ತಾರೆ. ಮತಾಂತರ ತಪ್ಪು ಅಂತ ಹೇಳ್ತಾ ಇಲ್ಲ, ಬಲವಂತದ ಮತಾಂತರ ಆಸೆ ವಿಷಯಗಳನ್ನು ಕಾಯ್ದೆ ಹೇಳ್ತಾ ಇದೆ. ಕೋರ್ಷನ್ ಆಗಿ ಯಾರು ಮಾಡ್ತಾ ಇಲ್ಲ, ಕೋರ್ಷನ್ ಇದೆ ಅಂತ ತೋರಿಸ್ತಾ ಇದ್ದಾರೆ FIR ಅಲ್ಲಿ. ಆ ಕಾಯ್ದೆ ಇಸ್ ಕರೆಕ್ಟ್. ಅದೇ ನಾನು ಹೇಳಿದ್ರೆ IOಗಳಿಗೆ ಪ್ರೆಷರ್ ಆಗ್ತಾರೆ ಸರ್, ಇದೇ ನಡೀತಾ ಇದೆ. IOಗಳಿಗೆ ಆಗ್ಬೋದು, ಆಮೇಲೆ ಚಾರ್ಜ್ ಶೀಟ್ ಕೋರ್ಟಲ್ಲಿ ಮಾಡ್ಬೋದಲ್ಲ. ಕೋರ್ಟಲ್ಲಿ ಟ್ರಯಲ್ ಆದ್ರೆ ಫಸ್ಟ್ ಆ ಸ್ಟೆಪ್ ಯಾಕೆ ಹೋಗ್ಬೇಕು ಅಂತ, ಒಬ್ಬ ಯಾವುದೇ ತಪ್ಪು ಮಾಡಿದಿರೋ ಇನ್ನೋಸೆಂಟ್ ವ್ಯಕ್ತಿನ ತಗೊಂಡೋಗಿ ಫ್ರೇಮ್ ಮಾಡಿ ಯಾಕೆ ಒಳಗಡೆ ಇರ್ಬೇಕು? ನೀವು ಕೇಳ್ತಾ ಇದ್ದೀರಾ ಯಾಕೆ ಬೇರೆ ಬುದ್ಧಿಸ್ಟ್ಗಳು ಆಗ್ತಾ ಇಲ್ಲ ಮತ್ತೊಂದು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಇವತ್ತು ಪ್ರತಿಯೊಂದು ಕೂಡ ವ್ಯಾಪಕವಾಗಿ ಕ್ರಿಶ್ಚಿಯನ್ ಇವತ್ತು ನಾವು ನೋಡ್ತಾ ಇದೀವಿ, ಎಲ್ಲಾ ಕಡೆನೂ ಪ್ರೇಯರ್ ನಡೆಯುವಂಥದ್ದು ಜಾಸ್ತಿ ನಾವು ನೋಡೋದಾದ್ರೆ ಇವತ್ತು ಬರ್ತಾ ಇರೋದು ಕ್ರಿಶ್ಚಿಯನ್ ಇದಕ್ಕೆ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ನಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಬರೋದನ್ನ ನಾವು ಜಾಸ್ತಿ ನೋಡ್ತಾ ಇದೀವಿ, ಎಲ್ಲಾ ಕಡೆಯಲ್ಲೂ ಕೂಡ ಇದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇಲ್ಲಿ ಬಲವಂತವಾಗಿ ತಗೊಂಡ್ಬರ್ತಾ ಇದೀವಿ, ಅವ್ರಿಗೆ ಆಸೆ ಆಮಿಷಗಳನ್ನ ಒಡ್ಡಿ ಅನ್ನೋದಕ್ಕೆ ಇವತ್ತಿನ ತನಕ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಒಂದು ಮುಖ್ಯವಾಗಿ ಒಂದೇ ಒಂದು ಜಸ್ಟ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ಸೋದರರು ಒಬ್ರು ಇದ್ದಾರೆ, ಅವ್ರು ಹೇಳ್ತಾರೆ ಹಾವೇರಿ ಜಿಲ್ಲೆ 20 ಜನರ ಮೇಲೆ ಕೇಸ್ ಆಯ್ತಲ್ಲ, ಏನಕ್ಕೋಸ್ಕರ ಕೇಸ್ ಆಯ್ತದು, ಅದ್ರ ಹಿನ್ನೆಲೆ ಏನು ಅಂತ ಹೇಳ್ತಾರೆ. ಅದನ್ನ ಕೇಳ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಇಂಡಿವಿಜುವಲ್ ಆಗಿರೋದನ್ನ ಅವ್ರು ಕೋರ್ಟ್ ಚಾಲೆಂಜ್ ಮಾಡ್ಕೊಳ್ತಾರೆ. ಕೋರ್ಟ್ ಇದೆ, ನಮ್ಮ ಲೀಗಲ್ ವ್ಯವಸ್ಥೆ ಇದೆ, ಚಾಲೆಂಜ್ ಮಾಡ್ಬೋದು. ಚಾರ್ಜಸ್ ಮಾಡಿದ ತಕ್ಷಣ ಅದೇನು ಇದಾಗೋದಿಲ್ಲ. ಸರ್, ಎಲ್ಲ ಪತ್ರಕರ್ತರಿಗೂ ವಂದನೆಗಳು. ನನ್ನ ಹೆಸರು ಜಿ ಬಸವರಾಜ್ ಅಂತ, ಹಾವೇರಿಯಿಂದ ಬಂದಿದ್ದೀನಿ. ಸೊ ಮೊನ್ನೆ ನಡೆದಿದ್ದ 1ನೇ ತಾರೀಕು ಮತ್ತೆ 3ನೇ ತಿಂಗಳು ಮತ್ತು 2026ರಲ್ಲಿ ನಡೆದಿರುವಂಥ ಘಟನೆ ನಮ್ಮ ಮನೆಯಲ್ಲಿ ಭಾನುವಾರ. ಸೊ ನಮ್ಮಲ್ಲಿನೇ ನಾವು ಪ್ರಾರ್ಥನೆ ಮಾಡ್ಕೊಳ್ತಿರ್ಬೇಕಾದ್ರೆ ಅದು ಸುಮಾರು ಜನ ನಮ್ಮ ಮನೆಯೊಳಗೆ ನುಗ್ಗಿ ಗಲಾಟೆ ಮಾಡಿ ನಮ್ಮ ಮೇಲೇನೆ ಕಂಪ್ಲೇಂಟ್ ಮಾಡಿ ಮತ್ತೆ ನಮ್ಮ ಮೇಲೇನೆ FIR ಮಾಡಿದ್ದಾರೆ. ಅದರಲ್ಲಿ ನೋಡ್ಬೇಕಾದ್ರೆ ನಮ್ಮನ್ನ 11 ಗಂಟೆಗೆ ಕರ್ಕೊಂಡು ಹೋಗಿ 8 ಗಂಟೆವರೆಗೂ ನಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು, ಇಲ್ಲ ಅದನ್ನ ಎನ್ಕ್ವೈರಿ ಮಾಡಿ ಕಳಿಸ್ತೀವಿ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು ಪೊಲೀಸರು. ನಂತರ FIR ದಾಖಲೆ ಮಾಡಿದ್ದಾರೆ. FIR ಅಲ್ಲಿ ನೋಡ್ಬೇಕಾದ್ರೆ 20 ಜನರ ಮೇಲೆ FIR ದಾಖಲೆ ಮಾಡಿದ್ದಾರೆ. ಸೊ 20 ಜನರಲ್ಲಿ 11 ಮಂದಿ ಅದರ ಮಹಿಳೆಯರಿದ್ದಾರೆ, 9 ಜನ ಪುರುಷರಿದ್ದಾರೆ. ಇದೆಲ್ಲ ನೋಡ್ಬೇಕಾದ್ರೆ ಅದರಲ್ಲಿ 11 ಜನ ಊರಲ್ಲೇ ಇಲ್ಲ.
ಸೊ ನಮ್ಮ ಪ್ರಾರ್ಥನೆಯಲ್ಲಿ ಅವತ್ತಿನ ದಿನ ಏನು ಗಲಾಟೆ ಆಗಿದೆ, ಅವತ್ತಿನ ದಿನ ನಾವು ಮಾತ್ರ ಇದ್ವಿ. ಇನ್ನೂ ಮಿಕ್ಕಿದ 11 ಜನ ಊರಲ್ಲಿ ಇದ್ದಾರೆ. ಅಂದ್ರೆ ಅವರವರ ಗಂಡನ ಮನೆಯಲ್ಲಿ, ಅವರ ತವ್ರ ಮನೆಯಲ್ಲಿ ಇದ್ದಾರೆ. ಇಲ್ಲಿ ಯಾರು ಇಲ್ಲ. ಅವ್ರ ಮೇಲೂ ಕೂಡ ಅವರು FIR ದಾಖಲೆ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಮಾಡಿದಾಗ ನಮ್ಗೆ ಎಷ್ಟು ಚಿತ್ರಹಿಂಸೆ ಆಗಿದೆ ಎಂಬುದಾಗಿ ನೀವೇ ಆಲೋಚನೆ ಮಾಡಿ. ಸುಳ್ಳು FIR ದಾಖಲೆ ಮಾಡಿದ ಮೇಲೆ ಅದು ಪೊಲೀಸರು ಹೇಗೆ ಅದನ್ನ ದಾಖಲೆ ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದ ನಾವು ಸಡನ್ ಆಗಿ ಅವ್ರು ಹೇಗೆ ತಗೊಂಡ್ರು ಅದು ನಮ್ಗೆ ಆಶ್ಚರ್ಯ ಉಂಟಾಗಿದೆ. ಸೊ ನಮ್ಗೆ ನ್ಯಾಯ ಬೇಕಾಗಿದೆ. ಈ ರೀತಿಯಾಗಿ ನಮ್ಗೆ ಅಷ್ಟೇ ಅಲ್ಲ, ಸುಮಾರು ಜನಗಳಲ್ಲಿ ಇದೇ ರೀತಿಯಾಗಿ ನಡೀತಾ ಇದೆ. ಅದು ಏನಕ್ಕೋಸ್ಕರ ಆಗಿದೆ ಅಂತಂದ್ರೆ 20 ವರ್ಷದವರೆಗೂ ನಮ್ದು ಅದು ಜಮೀನು ವಿಷಯವಾಗಿ ಕೋರ್ಟ್ ಅಲ್ಲಿ ನಡೀತಾ ಇತ್ತು. ಆ ಕೋರ್ಟ್ ಜಜ್ಮೆಂಟ್ ಆಗಿ ಅದು ನಮ್ ಕಡೆ ಆಯ್ತು ಜಜ್ಮೆಂಟ್. ಸೊ ಅದರಿಂದ ಅವ್ರು ಏನ್ ಮಾಡಿದ್ರೆ 2 ಸಲ ನಮ್ಮ ಮನೆಗೆ ಬಂದು ಜಗಳ ಮಾಡಿದ್ದಾರೆ. ನಮ್ ಜಮೀನು ನಮಗೂ ಬೇಕಾಗಿತ್ತಲ್ಲ, ನೀವೇ ತಗೊಂಡ್ರಲ್ಲ ಅಂತಂದೇಳಿ ನಾವು ಹೇಳಿದ್ವಿ. ಕೋರ್ಟ್ ಅಲ್ಲಿ ಅದು ತೀರ್ಮಾನ ಆಗಿದೆ, ಮತ್ತೆ ಕೋರ್ಟ್ ಅಲ್ಲೇ ನೀವು ಕೇಳ್ಕೊಳ್ಳಿ ಅಂತಂದೇಳಿ ಈ ವಿಷಯವಾಗಿ 2-3 ಸಲ ನಮ್ಮ ಮನೆಗೆ ಬಂದು ಜಗಳ ಮಾಡಿ ನಮ್ಮ ಹತ್ರ ಮಾತಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇದೇ ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಚಾಲೆಂಜ್ ಕೂಡ ಹೇಳಿದ್ರು ಅವರು. ಈ ಊರಲ್ಲಿ ನೀವು ಹೇಗ್ ಬದುಕ್ತೀರಾ ನಾವು ನೋಡ್ತೀವಿ, ನಿಮ್ಮನ್ನ ಹೇಗ್ ಬದುಕಕ್ ಬಿಡಲ್ಲ ಅಂತ ಹೇಳಿ ಕೊಲೆ ಬೆದರಿಕೆ ಹಾಕಿ ಹೋಗಿರ್ತಾರೆ. ಅದೇ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಇದು ಒಳ್ಳೆ ಸಮಯ ನಮಗೆ ಅಂತ ಹೇಳಿ ಮತಾಂತರ ಕೇಸು ಎಂಬುದಾಗಿ ಅದನ್ನ ತಗೊಂಡು ಬಂದಿದ್ದಾರೆ. ನಾವು ಚಿತ್ರಹಿಂಸೆ ಕೊಡೋದಾಗ್ಲಿ, ಅವ್ರು 4 ವರ್ಷದಿಂದ ನಮ್ಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಸುಳ್ಳು ದಾಖಲೆ ಮಾಡಿದ್ದಾರೆ. 4 ವರ್ಷದಿಂದ ನಾವು ಅವ್ರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರೆ 4 ವರ್ಷದಿಂದ ಅವ್ರು ಏನ್ ಮಾಡ್ತಾ ಇದ್ರು? ಆ ರೀತಿ ಚಿತ್ರಹಿಂಸೆ ಕೊಡೋದಕ್ಕೆ ಸಾಧ್ಯನಾ? ಸ್ವಲ್ಪ ನೀವೇ ಆಲೋಚನೆ ಮಾಡಿ. ಹೋಗಿ ಅವ್ರಿಗೆ ಚಿತ್ರಹಿಂಸೆ ಕೊಡುವವರೆಗೂ ಅವ್ರಿಗೆ ಸುಮ್ಮನೆ ಚಿತ್ರಹಿಂಸೆ ಅನುಭವಿಸ್ತಾರ? ಸ್ವಲ್ಪ ಯೋಚನೆ ಮಾಡಿ. ಇದೇ ರೀತಿಯಾಗಿ ನಮ್ಮ ಅಮಾಯಕರ ಮೇಲೆ ತುಂಬಾ ದಬ್ಬಾಳಿಕೆ ನಡೀತಾ ಇದೆ. ಅದರಲ್ಲಿ ತುಂಬಾ ಯಾರು ಕೈ ಜೋಡಿಸ್ತಾ ಇದ್ದಾರೆ. ಸೊ ದಯವಿಟ್ಟು ನಮಗೆಲ್ಲ ನ್ಯಾಯ ಕೊಡಿಸಿ ಎಂಬುದಾಗಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಉದಾಹರಣೆ ಬಹಳಷ್ಟು ಇದಾವೆ ಮಾತಾಡಕ್ ಹೋದ್ರೆ, ಯಾಕಂದ್ರೆ ಸಮಯ ಅವಕಾಶ ಸಾಲೋದಿಲ್ಲ. ಈಗ ಮೊದಲು ಶ್ಯಾಮ್ ಅವರು ಇದ್ದಾರೆ, ಕಾರ್ಯದರ್ಶಿಗಳು KCS ಅವ್ರು ಮಾತಾಡ್ತಾರೆ. ನಮಸ್ತೆ. ಈಗ ಬಂದಿರುವಂಥ ಎಲ್ಲ ಪತ್ರಕರ್ತರಿಗೂ ನಾನು ನಮಸ್ತೆ. ಏನು ಈ ಟಾಪಿಕ್ ಮತಾಂತರ ಕಾಯ್ದೆ ಅಡಿಯಲ್ಲಿ ಅಂತ ಏನು ತಗೊಂಡಿದ್ದೀವಿ, ಈ ಮತಾಂತರ ಮಾಡುವ ಬಗ್ಗೆ ಕಠಿಣ ಕ್ರಮ ತಗೊಂಡು, ಯಾಕಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ತಗೊಂಡು ಕಾನೂನು ರೀತಿಯಲ್ಲಿ ಏನು ತಗೊಬೇಕೋ ಆಕ್ಷನ್ ತಗೊಂಡ್ಲಿ. ಅದನ್ನು ಬಿಟ್ಟು 4 ಜನ ಗುಂಪು ಕಟ್ಕೊಂಡು ಬಂದು ಚರ್ಚ್ಗಳು ಪ್ರಯಾಣ ಮಾಡುವಂತ ಚರ್ಚ್ಗಳು ನುಗ್ಗೋದಾಗ್ಲಿ ಅಥವಾ ಒಂದು ಮನೆಗಳಿಗೆ ಏಕಾಏಕಿ ನೀವು ನುಗ್ಗೋದಲ್ಲ. ಅದು ಪೊಲೀಸರಲ್ಲಿದೆ, ಕೋರ್ಟ್ ಅನ್ನೋದಿದೆ. ಅದ್ರ ಮುಖಾಂತರ ನೀವು ಹೋಗೋದಾದ್ರೆ ಅದು ಯಾವುದೇ ತರ, ಯಾಕಂದ್ರೆ ಸುಳ್ಳು ಆಶ್ವಾಸನೆ ಕೊಡುವಂತ ಚರ್ಚ್ಗಳಿದ್ರೆ ಅದ್ರ ಮೇಲೆ ನೀವು ದಾಳಿ ನಡೆಸ್ರಿ. ಸುಮ್ಮನೆ ಯಾವುದೇ ಇಲ್ಲದಂತಹ ಒಂದು ಬಡ ಕುಟುಂಬಗಳಾಗಿರ್ಬೋದು ಅಥವಾ ಒಂದು ಚರ್ಚ್ಗಳಾಗಲಿ ಮೌನಕವಾಗಿ ಪ್ರಯಾಣ ಮಾಡ್ಬೇಕಂದ್ರೆ ಏಕಾಏಕಿ ನುಗ್ಗಿ ಏನೋ ಹೇಳಿದ್ರು ಇಷ್ಟು ದಿವಸ 20 ವರ್ಷದ ಜಮೀನ್ ಕೇಸ್ ಆದ್ರೆ ಹಿನ್ನೆಲೆ ಇಟ್ಕೊಂಡು ನುಗ್ಗಿ ದಾಂಧಲೆಗಳು ಮಾಡೋದು, ಕೊಲೆ ಬೆದರಿಕೆ ಹಾಕೋದು. ಸರಿ, ಕೊಲೆ ಬೆದರಿಕೆ ಹಾಕುವಂತ ಅವಶ್ಯಕತೆಗಳು ಏನಿಲ್ಲ. ಒಂದು ಪ್ರಯಾಣ ಮಾಡಿ ಮಟ್ಟಕ್ಕೆ ಕೊಲೆ ಬೆದರಿಕೆ ಹಾಕ್ಬಿಡ್ತೀರ ಅಂದ್ರೆ ಇಲ್ಲ, ಕೊಲೆ ಮಾಡೋರು ಯಾರು ಆಗಲ್ಲ ಅಲ್ವಾ? ಯಾಕಂದ್ರೆ ಇವತ್ತು ಮತಾಂತರವನ್ನು ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಪ್ರಭಾವಿಗಳ ಒಂದು ಫೋನ್ ಕಾಲ್ ಮುಖಾಂತರವಾಗಿ ಅನೇಕರನ್ನ ನಾವು FIR ದಾಖಲಿಸೋದನ್ನ ನಾವು ನೋಡ್ತೀವಿ. FIR ದಾಖಲಿಸೋಕ್ಕಿಂತ ಮುಂಚಿತವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ಒಂದು ಕ್ರೈಸ್ತರು ಕೊಡುವಂತ ಆಶ್ವಾಸನೆ ನೀಡ್ತಾ ಇದ್ದಾರ ಅಥವಾ ಬಲವಂತವಾಗಿ ಮತಾಂತರಗಳು ಮಾಡ್ತಾ ಇದ್ದಾರಾ ಅನ್ನೋದನ್ನ ಪರಿಶೀಲನೆ ಮಾಡಿ, ಒಂದು ವೇಳೆ ತಪ್ಪಿದ್ರೆ ಅವ್ರ ಬಗ್ಗೆ ಕಠಿಣ ರೀತಿಯಲ್ಲಿ ಕ್ರಮವನ್ನು ತಗೊಳ್ಳೋದಕ್ಕೆ ಅದು ಕೋರ್ಟ್ ಇದೆ ಅಥವಾ ಸ್ಟೇಷನ್ಸ್ ಇದೆ, ಅದು ಬೇಕಾದಂತ ಕಾಯ್ದೆಗಳಿದೆ. FIR ದಾಖಲಿಸಬಹುದು. ಏಕಾಏಕಿ 4 ಜನ 10 ಜನ ಗುಂಪು ಕಟ್ಕೊಂಡು ಮುಗ್ಗಿ ಹೊಡೆಯೋದ್ರ ಮೇಲೆ ಅದು ಯಾವುದೇ ತರ ಅನ್ನೋದು ರೌಡಿಸಮ್ ಅಂತಾರೆ ಅಲ್ವಾ? ರೌಡಿಸಮ್ ಅಂಥವ್ರ ವಿರುದ್ಧ FIR ದಾಖಲು ಮಾಡಬೇಕು. ಸುಮ್ಮನೆ ಪ್ರಯಾಣ ಮಾಡೋರು ಏನೋ ಗೊತ್ತಿದ್ರೆ ಪ್ರಯಾಣ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಅವ್ರ್ಯಾರೋ ಕಂಪ್ಲೇಂಟ್ ಕೊಡೋ ಅಂತ FIR ದಾಖಲಿಸೋದಕ್ಕಿಂತ ಮುಂಚಿತವಾಗಿ ಕೂಲಂಕುಷವಾಗಿ ಆಲೋಚನೆ ಮಾಡಿ ಅದನ್ನ ನ್ಯಾಯಬದ್ಧವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಬೇಕಾಗಿ ಕೇಳ್ತೀವಿ. ಇದೇ ರೀತಿಯಾಗಿ ಏನಾದ್ರು ಹಾವೇರಿ ನಡೆದಂತ 20 ಜನರ ಮಧ್ಯದಲ್ಲಿ ಏನೋ ಅವ್ರ ಮೇಲೆ ಸುಳ್ಳು FIR ದಾಖಲಿಸಿದರೋ ಅದರ ಇದೇ ರೀತಿಯಾಗಿ ಬೇರೆ ಎಲ್ಲ ಆಯ್ತಂದ್ರೆ ಇದರ ವಿಚಾರವಾಗಿ ನಾವು ಏನು KCS ಕರ್ನಾಟಕ ಕ್ರೈಸ್ತ ಸಂಘಟನೆ ಮುಖಾಂತರವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಲಿಕ್ಕೆ ನಾವು ಸಜ್ಜಾಗ್ತೀವಿ, ಮುಂದಾಗ್ತೀವಿ. ಇದು ಯಾಕಂದ್ರೆ ಎಚ್ಚರಿಕೆ. ಯಾಕಂದ್ರೆ ಸುಮ್ಮನೆ ಯಾರ ಮೇಲೆ ನಾವು ಹೋಗ್ಬಿಟ್ಟು FIR ಯಾವುದೋ ಒಂದು 10 ಜನ ಪ್ರಯಾಣ ಮಾಡ್ತಾ ಇರ್ತೀವಿ, ಇವ್ರು ಮತಾಂತರ ಮಾಡ್ತಾ ಅಂತ ಸುಳ್ಳು ಕಂಪ್ಲೇಂಟ್ ತಗೊಳ್ಳೋದಕ್ಕೂ ಒಬ್ಬ ಪೊಲೀಸರು ಸಹ ಅಥವಾ ಅಲ್ಲಿ ಸಂಬಂಧಪಟ್ಟ ಠಾಣೆಗಳಾಗಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಬೇಕಾದ್ರೆ FIR ದಾಖಲೆ ನಮ್ದೇನೋ ಅಭ್ಯಂತರಗಳಿಲ್ಲ. ಯಾಕಂದ್ರೆ ಎಲ್ಲರ ಮೇಲೆ ಮಾಡ್ಲಿಕ್ಕೂ ಆಗಲ್ಲ. ಈ ರೀತಿಯಾಗಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಸರ್, ಈಗ ಹಾವೇರಿ ಘಟನೆಗೆ ಸಂಬಂಧಪಟ್ಟ ಹಾಗೆ ನೀವು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು, ಇದು ಕೌಂಟರ್ ಕಂಪ್ಲೇಂಟ್ ಆಗಿದೆ ಆಲ್ರೆಡಿ, ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ಹೌದು. ಹಾಗೆ ಬಿಡಿ, ಇನ್ಮೇಲೆ
ಹಾಗೆ ಅಟ್ರಾಸಿಟಿ ಹೌದು ಹೌದು ದೇ ಶುಡ್ ಬಿ ಪನಿಶ್ಡ್. ಇಲ್ಲ ಖಂಡಿತ ನೀವು ಹೇಳ್ತಿರೋದು 100% 100% ಸತ್ಯ. ಯಾಕಂದ್ರೆ ಎಲ್ಲ ನಾವು ಕಡೇ ತನಕ ನಾವು ವೆಯ್ಟ್ ಮಾಡೋದು, ಇದನ್ನ ಒಂದು ರಾಜಿ ಮಾಡಿ ಸಮಾಧಾನದಿಂದ, ಆದ್ರೆ ಅದಕ್ಕೆ ಅವರು ಒಪ್ಕೊಂಡಿಲ್ಲ. ನಂತರ ನಾವು ಕೂಡ ಕೇಸ್ ಕೊಡ್ಬೇಕಾಗಿತ್ತು, ಕೊಟ್ಟು ಆದ್ರೆ ಒಂದು ಸುಳ್ಳು ಕೇಸಿಗೆ ಮತ್ತೆ ಒಂದು ಕೌಂಟರ್ ಕೇಸ್ ಕೊಡುವಂಥದ್ದು ಎಷ್ಟು ಸಮಂಜಸ? ಇದು ಅವಶ್ಯಕತೆ ಇಲ್ಲಂತದ್ದು. ಅಲ್ಲೇ ಸ್ಟೇಷನ್ ಅಲ್ಲೂ ಕೂಡ ಇನ್ಸ್ಪೆಕ್ಟರ್ಗಳು ಕೂರಿಸಿ ಒಂದು ರಾಜಿ ಸಂಧಾನಗಳನ್ನ ಮಾಡಿ ಎಲ್ಲರೂ ಒಂದಾಗಿ ಇರ್ಬೇಕು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಕೋರ್ಟಿಗೆ ಹೋಗಿ ಬಂದು ಇದಕ್ಕೆ ಎವಿಡೆನ್ಸ್ ದಾಖಲಾತಿಗಳನ್ನೆಲ್ಲ ರೆಡಿ ಮಾಡಿ ಎಷ್ಟು ವರ್ಷ ಅದನ್ನ ಒದ್ದಾಡ್ಬೇಕು ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು. ಹಾಗಾಗಿ ಇದು ಸರ್ಕಾರ ಎಚ್ಚೆತ್ಕೊಂಡು ಇದರಿಂದ ಆಗುಹೋಗುಗಳೇನು, ಎಷ್ಟು ನಷ್ಟಗಳಿದೆ, ಇದು ಒಳ್ಳೇದ, ಎಲ್ಲ ಸಮುದಾಯನ ಒಂದು ಸಮಾನವಾಗಿ ತಗೊಂಡು ಹೋಗುವಂತ ಒಂದು ಕಾರ್ಯವನ್ನ ಸರ್ಕಾರ ಮಾಡಬೇಕಾಗಿದೆ. ಸರ್ ತಮ್ಮ ಹೆಸರು ಮತ್ತೆ? ನಾವು ಸ್ಟ್ಯಾನಿ ಪಿಂಟ್, ಕರ್ನಾಟಕ ಕ್ರೈಸ್ತ ಸಂಘಟನೆ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು.